ಬಂಡ್ಮನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂಥ ಉದ್ಲಿ ರಾಮಯ್ಯ ದೇವರ ದೇವಸ್ಥಾನ ಜಾತ್ರೆಯನ್ನು 11 ವರ್ಷ 9 ವರ್ಷಕ್ಕೊಂದು ಸಾರಿ ಇಡೀ ಕುಲಬಾಂಧವರು ಪಣಸ್ಥರು ಎಲ್ಲ ಸಹಕಾರ ಬಂಡ್ಮನಹಳ್ಳಿ ಗ್ರಾಮ ಸಹಕಾರ ತಗೊಂಡು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಎಲ್ಲ ಕಂಬಿ ಯಜಮಾನರು ಕುಲಸ್ಥರ ಸಹಕಾರ ತಗೊಂಡು ಇಲ್ಲಿ 3 ದಿವಸ ಜಾತ್ರೆ ಆಚರಣೆ ಮಾಡ್ತೀವಿ. 4ನೇ ತಾರೀಕು ಕೂಟುವ, 5ನೇ ತಾರೀಕು ಒಳ್ಳಾಡೋದು, ಪವಾಡ, ಕಾಲಾಟ, ಇನ್ನು ಕಾರ್ಯಕ್ರಮಗಳು ಇಟ್ಕೊಂಡು ಜಾತ್ರೆ ಮಾಡ್ತೀವಿ. 6ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ತಲೆ ಮೇಲೆ ದೀಪ ಕೊಡೋಂಥ ಒಂದು ಕುಲದ್ದು ಶಾಸ್ತ್ರ ಇಟ್ಕೊಂಡು ಅದನ್ನು ಮಹಾಮಂಗಳಾರತಿ ಮಾಡ್ಕೊಂಡು ಓದ್ತೀವಿ. ಇದಕ್ಕೆ ನಿಮ್ಮ ಪತ್ರಕರ್ತರು ಎಲ್ಲ ಇಲಾಖೆ ಸಹಕಾರ ಕೊಟ್ಕೊಂಡು ನಮ್ಮ ಕುಲಸ್ಥರು ಎಲ್ಲ ಇರ್ತಾರೆ. ನೀವು ಜಾತ್ರೆ ಮುಗಿಸ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ಇವಾಗ ಕಮಿಟಿ ಸದಸ್ಯರುಗಳೆಲ್ಲ ಒಂದು ಜನ ಇದ್ದೀವಿ, ಹೆಸರಲ್ಲಿ ಹೇಳ್ತಾರೆ, ಆಮೇಲೆ ಹೆಸರುಗಳು ಹಾಕ್ರಿ. ಇಷ್ಟು ಎಲ್ಲ ಕುಲಬಾಂಧವರಲ್ಲಿ ವಿನಂತಿ. ಎಲ್ಲ ಇದಕ್ಕೆ ಕಾರ್ಯಕ್ರಮ ನಡೆಸ್ಕೊಡಾಕ ನಮ್ಮ ಈಶ್ವರಾನಂದ ಸ್ವಾಮೀಜಿಗಳು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ CM ಸಾಹೇಬರು ಬರಬೇಕು ಅಂತ ಕೇಳಿದ್ದೀವಿ. ಆಮೇಲೆ MTB ನಾಗರಾಜ್ ಅಣ್ಣವ್ರು ಬರ್ತಾರೆ, ಬಸವರಾಜ್ ಅಣ್ಣವರು, ಸುರೇಶ್ ಅಣ್ಣವರು, ಈಶ್ವರಪ್ಪನವರು, ಬಂಡಪ್ಪ ಕಾಶಾಪುರು, ಇವರೆಲ್ಲ ಇಲ್ಲಿ ಬಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ವರ್ತೂರು ಪ್ರಕಾಶ್ ಅವರು, ಆಮೇಲೆ ಕುರುಬರ ಸಂಘ ಹೊಸಕೋಟೆ ಕುರುಬರ ಸಂಘದ ಮಾಜಿ ಹಾಲಿ ಅಧ್ಯಕ್ಷರುಗಳು ಸದಸ್ಯರುಗಳೆಲ್ಲ ಆಹ್ವಾನ ಮಾಡಿದ್ದೀವಿ. ಅವರು ಎಲ್ಲ ಬರ್ತಾರೆ. ಇಲ್ಲಿಗೆ ಜಾತ್ರೆ ನಡೆಸ್ಕೊಂಡು ಹೋಗ್ತೀವಿ ಅಚ್ಚುಕಟ್ಟಾಗಿ. ಊಟಕ್ಕೆ 3 ದಿವಸನೂ ಊಟಕ್ಕೆ ವ್ಯವಸ್ಥೆ ಇರ್ತದೆ. ಒಂದು 12,000 ಜನ ಅಂತ 10ರಿಂದ 12,000 ಜನಕ್ಕೆ ಎಲ್ಲ ಕುಲಬಾಂಧವರ ಕಡೆಯಿಂದ ಎಲ್ಲ ಜಾತ್ರೆಗೆ ಊಟಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಮಾಡ್ತಾಯಿದ್ದೀವಿ. ಇಲ್ಲಿ 4 ಕಂಬಿ ಇದೆ, ಒಂದು 130 ಮನೆ ಕುಳ ಐತೆ. ಚಿಕ್ಕದಾಗಿ ಚೊಕ್ಕವಾಗಿ ದೇವಸ್ಥಾನ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗಿ ಎಲ್ಲ ಕುಲಬಾಂಧವರು ಸಹಕಾರ ಕೊಟ್ಕೊಂಡು ಓದ್ತಾಯಿದ್ದೀವಿ. ಸುತ್ತಮುತ್ತ ಗ್ರಾಮಸ್ಥರುಗಳು ಸಹಕಾರ ಕೊಡ್ತಾರೆ. ಅದ್ರಾಗ ಬಂಡ್ಮನಹಳ್ಳಿ ಶಾನ ಇಂಪಾರ್ಟೆಂಟ್. ಬಂಡ್ಮನಹಳ್ಳಿ ಪ್ರತಿಯೊಂದಕ್ಕೂ ಸಹಕಾರ ಕೊಟ್ಕೊಂಡು ಹೋದಾರೆ. ಸುತ್ತಮುತ್ತ ಗ್ರಾಮಸ್ಥರುಗಳೆಲ್ಲರಲ್ಲಿ ವಿನಂತಿ, ಎಲ್ಲರೂ ಬಂದು ಪೂಜಾ ಕಾರ್ಯಕ್ರಮ ನೋಡ್ಕೊಂಡು ಇಲ್ಲಿ ಅನ್ನದಾನ ಸೇವೆ ಇರ್ತದೆ, ಊಟ ಮಾಡ್ಕೊಂಡು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂಥೇಳಿ ವಿನಂತಿ. ಹೊಸಕೋಟೆ ತಾಲೂಕು ಬಂಡ್ಮನಹಳ್ಳಿ ಗ್ರಾಮದಲ್ಲಿ ನಮ್ಮ ಏನು ದೊಡ್ಡ ಜಾತ್ರೆಗಳು ನಮ್ಮ ಪಕ್ಕದಲ್ಲಿ ರಾಮೇಶ್ವರ ದೇವಾಲಯದಿಂದ ಅಲ್ಲಿಂದ ಏನೋ ಹಿರಿಕರು ಹೇಳ್ತಾರೆ ಹೊಲಿಗೆ ಮಣ್ಬಿಟ್ರು ಅಂತ ಇಲ್ಲಿಗೆ. ಹಾಗಾಗಿ ಇಲ್ಲಿ ಬಂದು ಬಂಡ್ಮನಹಳ್ಳಿಯಲ್ಲಿ ಇವ್ರು ನೆಲೆಸ್ಕೊಂಡಿದ್ದಾರೆ. ಯಾರೋ ಉದ್ಲಿ ರಾಮೇಶ್ವರ ಸ್ವಾಮೀಜಿ. ಹಾಗಾಗಿ ಇಲ್ಲಿ ಇದನ್ನು ಹಿರಿಕರೆಲ್ಲ ಆವ ಕಾಲದಿಂದ ಮಾಡ್ಕೊಂಡು ಬಂದು ಸುಮಾರು ಇಲ್ಲಿ ಆವ ವರ್ಷಗಳಿಂದ ನಡೀತಾ ಇದೆ. ಹೋದ ಸಾರಿ 9 ವರ್ಷ ಆಯಿತು, ಈ ಸತಿ 11-12 ವರ್ಷ ಆಗೋಯ್ತು. ಈ ಸಾರಿ ದೀಪಗಳು ಇದು ಮಾಡ್ಬೇಕಾದ್ರೆ. ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮಗಳೂ ಎಲ್ಲ ಒಗ್ಗಟ್ಟಾಗಿ ಕುಲಬಾಂಧವರೆಲ್ಲ ಸೇರಿ ಎಲ್ಲ ಎಲ್ಲ ಸಹಕರಿಸಿ ನಮ್ಮ ಕಮಿಟಿ ಇದೆ. ಕಮಿಟಿಗೆ ನಮ್ಮ ಅಧ್ಯಕ್ಷರು ಆಗಿದ್ದಾರೆ, ಕಾರ್ಯಾಧ್ಯಕ್ಷರು ಮುನ್ರಾಜ್ ಅವರಾಗಿದ್ದಾರೆ, ಕಾರ್ಯಾಧ್ಯಕ್ಷರು. ಹಿಂಗೆ ಪ್ರತಿಯೊಂದೂ. ಆಮೇಲೆ ಜನರಲ್ ಸೆಕ್ರೆಟರಿ ನಮ್ಮ ಕಂಬಿ ಯಜಮಾನರು ನಾನ್ಸಮ್ಮಣ್ಣು ಅಳಸಳ್ಳಿ, ಮತ್ತು ನಮ್ಮ ಗೋಪಾಲ್ ಅವರು, ನಮ್ಮ ಕೌದಳ್ಳಿ ಬೀರಪ್ಪನವರು, ಇನ್ನೂ ಅನೇಕ ಮುಖಂಡರುಗಳೆಲ್ಲ ಇದ್ದಾರೆ. ಇಲ್ಲಿ ಮೇಲೆ ಕಂಬಿ ಯಜಮಾನರು 4 ಜನನೂ ಇದ್ದಾರೆ. ಹಾಗಾಗಿ ಇವರೆಲ್ಲ ಸಾಥ್ ಕೊಟ್ಟು ಇವತ್ತು ಇಲ್ಲಿ ಒಂದು ವಿಜೃಂಭಣೆಯಾಗಿ 4 ದಿವಸ ಕಾರ್ಯಕ್ರಮ ಮಾಡೋದಕ್ಕೆ ಇವರೆಲ್ಲ ಶ್ರಮಪಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕು ಅಂತ ಮಾಡ್ತಾಯಿದ್ದಾರೆ. ಇಲ್ಲಿ ಏನು ಪ್ರತಿಯೊಂದು ಹೋದ ವರ್ಷವೂ ಅಷ್ಟೇ ಚೆನ್ನಾಗಿ ಎಲ್ಲ ಕಾರ್ಯಕ್ರಮ ನಡೀತು. ಆವಾಗ ಫಸ್ಟು ನಮ್ಮ ನಾಗರಾಜಪ್ಪನವ್ರು ಇದ್ದರು. ಅವರು ತೀರೋದ್ಮೇಲೆ ಇವಾಗ ಇವರಿಗೆ ಅಧ್ಯಕ್ಷತೆಯನ್ನು ವಹಿಸಿ ರಮೇಶ್ ಅವ್ರಿಗೆ ಅವ್ರ ಮುಖಾಂತರ ಎಲ್ಲ ಕಾರ್ಯಕ್ರಮಗಳು ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಹಾಗಾಗಿ ಇನ್ನು ನಮ್ಮ ಕಾರ್ಯಕ್ರಮ ಇದೆ 4, 5, 6. 4ನೇ ತಾರೀಕು ಇವಾಗ ನಮ್ಮ ಅಧ್ಯಕ್ಷರು ಹೇಳೋದಲ್ಲ ಆ ಥರ ಇದು ಮಾಡ್ಕೊಂಡು 5ನೇ ತಾರೀಕು ಬಂದು ಇಲ್ಲಿ ಒಳ್ಳೆ ಆಡ್ತಿದೆ. ಸ್ಟೇಜ್ ಕಾರ್ಯಕ್ರಮ ಇದೆ. ಒಂದು ದಿವಸ ಕೆಲವು ಅತಿಥಿಗಳು ಬರೋದಕ್ಕೆ ನಾವು ಮನವಿ ಮಾಡಿದ್ದೀವಿ. ಅತಿಥಿಗಳು ಬರ್ಬೋದು. ಇನ್ನೂ ಕೆಲವರೆಲ್ಲ ಬರಬೇಕಾಗಿತ್ತು. ಕಾರಣದಿಂದ ನಮಗೆ ಸಮಯ ಸಾಲದಿದ್ದಕ್ಕೋಸ್ಕರ ಯಾರಿಗೂ ನಾವು ಇನ್ವೈಟ್ ಮಾಡೋಕ್ಕಾಗಲ್ಲ, ಕರೆಯೋಕ್ಕಾಗಿಲ್ಲ. ಆ ಉದ್ದೇಶದಿಂದ ಮತ್ತು 6ನೇ ತಾರೀಕು ಏನು ನಾವು ದೀಪಗಳು ಅನ್ನೋದಿದೆ ಮುಖ್ಯವಾಗಿ. ಆ ದೀಪಗಳು ಕುಟುಂಬಗಳಿಗೆ ಕೂಡ ಒಂದು ಮ್ಯಾನೇಜ್ಮೆಂಟು ವ್ಯವಸ್ಥೆ ಮಾಡಿದ್ದೀವಿ. ಸರಿ, ನಾವು ಇದನ್ನು ಒಳ್ಳೆ ಏನು ನಮ್ಮ ಕುಲಬಾಂಧವರು ಎಲ್ಲ ಸೇರಿಕೊಂಡು ಕಮಿಟಿಯವರು ಮತ್ತು ಕಮಿಟಿಯವರೆಲ್ಲನೂ ಸೇರಿಕೊಂಡು ಮತ್ತು ನಮ್ಮ ಕಂಬಿ ಏನು ಯಜಮಾನಗಳಿದ್ದಾರೆ 4 ಜನ ಇವರೆಲ್ಲ ಸೇರಿಕೊಂಡು ನಾವು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸೋದಕ್ಕೆ ಶ್ರಮ ಪಟ್ಟು ಈ ಕಾರ್ಯಕ್ರಮನ ಅದ್ದೂರಿಯಾಗಿ ನಡೆಸಬೇಕು ಅಂತೇಳಿ ಎಲ್ಲ ನಮ್ಮ ಏನು ಕುಲಬಾಂಧವರೆಲ್ಲ ಸೇರಿ ಇದನ್ನು ಒಗ್ಗಟ್ಟಾಗಿ ನಡೆಸಬೇಕು ಅಂತ ನಾವೆಲ್ಲ ಇದು ಮಾಡಿಕೊಂಡು ಈ ಕಾರ್ಯಕ್ರಮನ 4 ಮತ್ತು 5, 6ರಂದು 3 ದಿವಸ ಇಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಏರ್ಪಾಟ್ ಮಾಡಿದ್ದೀವಿ.
ಹಾಗಾಗಿ ಇದಕ್ಕೆ ಕೆಲವು ಅತಿಥಿಗಳು ಬರೋದಕ್ಕೆ ಇದ್ದಾರೆ. ಅದು 4-5ನೇ ತಾರೀಕಿದೆ. ಅದನ್ನು ತಾವೆಲ್ಲ ಬಂದು ಈ ಕಾರ್ಯಕ್ರಮಗಳಿಗೆ ಒಂದು ಯಶಸ್ವಿಯಾಗಿ ನಡೆಸ್ಕೋಬೇಕು ಅಂತ ತಮಗೂ ಈ ಮುಖಾಂತರ ತಿಳಿಸ್ತಾ ನಮ್ಮ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾನು ಇಲ್ಲಿ ಕಮಿಟಿನಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿದ್ದೀನಿ. ಇದರಲ್ಲಿ ಕಮಿಟಿನಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿದ್ದೀನಿ. ಹಾಗಾಗಿ ಇನ್ನು ಕೆಲವರು ಅಧ್ಯಕ್ಷಗಳೆಲ್ಲ ಮಾಡಿ ಅವ್ರಿಗೆ ಜವಾಬ್ದಾರಿ ಕೊಟ್ಟು ನಮ್ಮ ಕೆಲಸ ಕಾರ್ಯಗಳು ಜಾಸ್ತಿ ಇರೋ ಉದ್ದೇಶದಿಂದ ನಾವು ಮಾಡ್ರಪ್ಪ ನೀವು ಅಂತೇಳಿ ಅವ್ರ ಮುಂದೆ ಬಿಟ್ಟು ನಾವು ಸಂಘಟನೆ ಕಾರ್ಯದರ್ಶಿಯಾಗಿ ಯಾವಾಗ ನಾವು ಬಂದಾಗ ಮಾಡಿದಾಗ ಸಂಘಟನೆ ಮಾಡ್ಕೊಂಡು ಏನಾದ್ರು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವು ವ್ಯವಸ್ಥೆ ಮಾಡ್ಕೊಂಡು ಏರ್ಪಾಡು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ತಾವೆಲ್ಲ ಯಾವುದೇ ಎಲ್ಲ ಸಮಾಜದವರು ನಮಗೆ ಧನ ಸಹಾಯ ಮಾಡಿ ಈ ಕಾರ್ಯಕ್ರಮಗಳಾಗೋದಕ್ಕೆ ಮಾಡಿಕೊಟ್ಟಿದ್ದಾರೆ. ಕೆಲವು ನಮ್ಮ ಕುಲಬಾಂಧವರು ದೇವಸ್ಥಾನಗಳ ಹತ್ರ ಎಲ್ಲನೂ ಹಾಗೆ ಅವರಿಗೆಲ್ಲ ನಮ್ಮ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ ನಮ್ಮ ಏನು ಬಾಣ್ಮಕ್ನಳ್ಳಿ ಹತ್ರ ನಮ್ಮ ಕಂಬಿ ಯಜಮಾನರುಗಳು ಮತ್ತು ಇನ್ನು ನಾವೆಲ್ಲ ಇದ್ದೀವಿ ಕಮಿಟಿಯವರು ಯಾವುದು ಒಂದು ತಂಟೆ ತಗರಾಲು ಮತ್ತೊಂದು ಇಲ್ಲದೇ ನಾವೆಲ್ಲ ಒಂದು ಅಣ್ಣ ತಮ್ಮಂದರಾಗಿ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸ್ಕೊಳ್ಬೇಕು ಅಂತ ತಮಗೆಲ್ಲ ನಾನು ತಿಳಿಸ್ತಾ ನೀವು ಅವತ್ತು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ತಮ್ಮ ಮನೆಯಲ್ಲಿ ಮನವಿ ಮಾಡಿ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊಟ್ಟ ಮೊದಲನೇದಾಗಿ ಮಾಧ್ಯಮದವರಿಗೆ ನನ್ನ ಅಭಿನಂದನೆಗಳು. ಇಲ್ಲಿವರೆಗೂ ಬಂದಿದ್ದೀರಿ, ನಮ್ಮ ದೇವಾಲಯ ತಾವು ಕಂಡಿದ್ದೀರಿ. ಶ್ರೀ ವದಲಿ ರಾಮೇಶ್ವರ ದೇವಾಲಯ ಅಂಥೇಳಿ ಒಂದು ಸುಮಾರು ವರ್ಷಗಳಿಂದ ಸಣ್ಣದಾಗಿ ಇದ್ದವು. ಕಟ್ಟಡದಲ್ಲಿ ಮಣ್ಣಲ್ಲಿ ಕಟ್ಟಿದ್ರು. ಮತ್ತು ಅದನ್ನೆಲ್ಲ ಇದು ಮಾಡಿ ಡೆಮಾಲಿಷ್ ಮಾಡಿ ಪುನಃ ಇದನ್ನು ಮರುಸ್ಥಾಪನೆ ಮಾಡಿ ಈಗ ಇದು ಸುಮಾರು ಹೋದ ವರ್ಷ ಕೂಡ ಭಾರಿ ಚೆನ್ನಾಗಿ ಮಾಡಿದ್ವಿ, ಚೆನ್ನಾಗಿ ನಡೀತಾ ಇತ್ತು. ಮತ್ತು ನಾವು ಈಗ ನಾವು ದೇವ್ರು ಮಾಡ್ತಕ್ಕಂಥದ್ದು ಮಾಡ್ಬೋದಲ್ಲ. ಈಗ ನಾವೆಲ್ಲರೂ ಏನು ಮಾಡಬೇಕಂದ್ರೆ ಸಹನೆ, ತಾಳ್ಮೆ, ನೀತಿ ನಿಜಾಯಿತಿಯಿಂದ ನಾವು ಬಾಳ್ತಕ್ಕಂಥದ್ದು. ಜೊತೆಗೆ ನಮ್ಮ ಕುಲಬಾಂಧವರು ಪರವಾಗಿ ನಾವು ನಿಮಗೆಲ್ರಿಗೂ ಕೂಡ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಜೊತೆಗೆ ನಮ್ಮ ವಿಶೇಷವಾಗಿ ಇಲ್ಲಿ ನಮ್ಮ 3 ದೇವರುಗಳು ಮಾಡ್ತಾರೆ. ಇಲ್ಲಿ ತಾವರೆಕೆರೆ ಮತ್ತು ಬಾಣಮಕ್ಕನಹಳ್ಳಿ ಗ್ರಾಮ ಅಂತಕ್ಕಂಥದ್ದು ಮಾಡ್ತಾಯಿದ್ದೀವಿ. ಇದು ಯಾವುದು ಶನಿವಾರ ಅಲ್ವಾ, 4ನೇ ತಾರೀಕು ಮತ್ತು 5ನೇ ತಾರೀಕು ಭಾನುವಾರ. ಸೋಮವಾರ ದಿವಸ ನಾವು ದೀಪಗಳನ್ನು ಪಡಿತಕ್ಕಂಥದ್ದು ಪದ್ಧತಿ ಪ್ರಕಾರ ಕುಲಸ್ಥರಿಗೆಲ್ಲ ಕೊಡ್ತಕ್ಕಂಥ ದೀಪವನ್ನು ಕೊಡ್ತಕ್ಕಂಥದ್ದು. ಮತ್ತು ಮಿತ್ರರು ಬಂಧುಗಳು ಎಲ್ಲ ಬರ್ತಾರೆ. ಬಂದು ಇಲ್ಲಿ ಅವರಿಗೆಲ್ಲ ಊಟದ ವ್ಯವಸ್ಥೆ ಮತ್ತೊಂದು ಎಲ್ಲ ಮಾಡಿ 24 ಗಂಟೆ ಕೂಡ ಸೇವೆ, ಪ್ರಸಾದ ಸೇವೆಯನ್ನು ಏರ್ಪಾಡು ಮಾಡಿದ್ದೇವೆ. ಯಾವಾಗ ಬಂದರೂ ಕೂಡ ಮಜ್ಜಿಗೆ ಮತ್ತು ಪಾನಕ, ಇತರೆ ತಂಪು ಪಾನೀಯಗಳು, ಊಟ ತಿಂಡಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ತಾವು ಕೂಡ ಬರ್ಬೋದು, ಬಂದಿದ್ದೀರಿ ಇವಾಗ. ಮತ್ತು ಇವರು ನಮ್ಮ ಅಧ್ಯಕ್ಷರು ಮಿಸ್ಟರ್ ರಮೇಶ್ ಅಂಥೇಳಿ. ಇನ್ನು ಇವರು ನಮ್ಮ ಇವರೆಲ್ಲ ಇದ್ದಾರೆ, ಕಂಬಿ ಯಜಮಾನರು ಅಂತ ಮಾಡಿರ್ತೀವಿ. ಒಂದು 4 ಕಂಬಿ ಇದ್ದಾವೆ. 4 ಕಂಬಿಗೆ ಕುಲಸ್ಥರು, ಸುಮಾರು ಕುಟುಂಬಗಳು, ಕುಲಗಳು ಇರ್ತವೆ. ಅದರಿಂದ ಇವರು ನಮ್ಮ ಖಜಾಂಚಿಗಳು ಮಿಸ್ಟರ್ ಮುನ್ರಾಜ್ ಅಂತೇಳಿ ಅಲ್ಲಿ ಲಾಸ್ಟಲ್ಲಿದ್ದಾರೆ ನೋಡಿ ಅವರು. ಇನ್ನೂ ಇತರೆ ಅವರು ಇದ್ದಾರೆ, ನಾನು ಎಲ್ಲರನ್ನೂ ಹೇಳೋದು ಬೇಡ ಈಗ ಪಾಪ ನಿಮಗೆ. ಮತ್ತು ಇನ್ನೇನಾದರೂ ನಮ್ಮಲ್ಲಿ ಏನಾದರೂ ತಾವೇನಾದರೂ ಕಂಡದ್ದನ್ನು ನಮ್ಮ ಬಗ್ಗೆ ಏನಾದರೂ ಹೇಳಲಿಕ್ಕೆ ಸಾಧ್ಯ ಆದರೆ ಪ್ರಶ್ನವ್ರು ಹೇಳ್ಬೋದು, ಕೇಳ್ಬೋದು. ಈಗ ನಾವು ಬಾಣಮಕ್ಕನಹಳ್ಳಿ ಗ್ರಾಮದಲ್ಲಿ ಇದ್ದೇವೆ, ಪಕ್ಕದಲ್ಲಿ ವ್ಯಾಪ್ತಿಯಲ್ಲಿದ್ದೇವೆ. ಅದಕ್ಕೋಸ್ಕರ ನಾವು ಮೊದಲನೇದಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೇವೆ. ಇದು ಮಾಧ್ಯಮದ ಮುಖಾಂತರ. ಜೊತೆಗೆ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಸ್ಥರಿಗೂ ಅಷ್ಟೇ, ಮಿತ್ರರಿಗೂ, ಬಂಧುಗಳಿಗೂ ಎಲ್ರಿಗೂ ನಾವು ಸ್ವಾಗತ ಬಯಸ್ತೇವೆ. ಆದರದ ಸ್ವಾಗತವನ್ನು ಬಯಸ್ತೇವೆ. ಪಟೇಲ್ ಆರ್ ಮುನಿರಾಜು ಅಂತ.